ನಮಸ್ತೆ, ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ನಾವು ಇಂಟ್ರೊಡಕ್ಷನ್ನ ನಾವು ನೋಡ್ತಾ ಬರೋದಾದರೆ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ತೊಗೊತೀವಿ ಅಂತ ತಿಳ್ಕೊಳ್ಳಿ. ಈಗ ನಾನು ಒಂದು ಕಡೆ ಎ ಅಂತ ಇರೋ ಜಾಗದಲ್ಲಿ ನಾನು ಇ ಅಂತ ಇದೆ, ಇ ಇರೋ ಜಾಗದಲ್ಲಿ ನಾನು ನಿಂತಿದ್ದೀನಿ ಅಂತ ತಿಳ್ಕೊಳ್ಳಿ. ಇ ಇರೋ ಜಾಗದಲ್ಲಿ ನಾವು ನಿಂತಿದ್ದೀವಿ ಅಂದರೆ ನಾವು ಟವರ್ನ ನಾವು ಅಲ್ಲಿ ಮತ್ತು ಸಿ ಡಿ ಬಂದು ನಮಗೆ ಟವರ್ ಆಗಿರುತ್ತೆ. ಈ ಟವರ್ನ ನಾವು ವಾಚ್ ಮಾಡ್ತಾ ಇದ್ದೀವಿ. ಈ ಸಿ ಡಿ ಬಂದು ನಮಗೆ ಟವರ್ ಆಗಿರೋದನ್ನು ನಾವು ವಾಚ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಗೆ ಏನಂತ ಹೇಳ್ತೀವಿ, ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಯಾಕೆಂದರೆ ನಾವು ನಿಂತಿರೋ ಹೈಟಿಂದ ಮೇಲೆ ಟವರ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ಇಟ್ಸ್ ಕಾಲ್ಡ್ ಆಸ್ ಅನ್ ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರಿತೀವಿ. ಓಕೆ, ಅದೇ ನನ್ನ ಕಣ್ಣಿಗೆ ಸ್ಟ್ರೈಟಾಗಿ ನಾನು ನೋಡ್ತಿರೋದನ್ನು ನಾವೇನಂತ ಹೇಳ್ತೀವಿ, ಹಾರಿಜಾಂಟಲ್ ಲೆವೆಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾರಿಜಾಂಟಲ್ ಲೆವೆಲ್ಲು. ನಾನು ಲೈನ್ ಆಫ್ ಸೈಟ್ನ ಅದನ್ನು ನಾನು ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಿರೋದನ್ನು ನಾವೇನಂತ ಹೇಳ್ತೀವಿ ಅಂದರೆ ಲೈನ್ ಆಫ್ ಸೈಟು. ಅದನ್ನು ಏನಂತ ಹೇಳ್ತೀವಿ? ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಹೇಳ್ತೀವಿ. ಹಾಗೆ ನಾವು ಇದರಲ್ಲಿ ಹೇಳೋದಾದರೆ ಲೈನ್ ಆಫ್ ದ ಸೈಡ್ ಈಸ್ ದ ಲೈನ್ ಡ್ರಾನ್ ಫ್ರಮ್ ದ ಐ ಆಫ್ ದ ಅಬ್ಸರ್ವರ್ ಟು ದ ಪಾಯಿಂಟ್ ಆಫ್ ದ ಆಬ್ಜೆಕ್ಟ್ viewed by the observer ಅಂತ ಹೇಳ್ತೀವಿ. ಓಕೆ, ದ ಹಾರಿಜಾಂಟಲ್ ಲೆವೆಲ್ ಈಸ್ ದ ಹಾರಿಜಾಂಟಲ್ ಲೈನ್ ಥ್ರೂ ದ ಐ ಆಫ್ ದ ಅಬ್ಸರ್ವರ್. ಹಾಗಾದರೆ ಎ ಬಿ ಬಂದು ನಮಗೆ ಹಾರಿಜಾಂಟಲ್ ಲೈನ್ ಆಗಿರುತ್ತೆ. ಹಾಗೆ ಎ ಸಿ ಬಂದು ನಮಗೆ ಹೈಪೋಟಿನ್ಯೂಸು. ಹಾಗೆ ಸಿ ಡಿ ಬಂದು ನಮಗೆ ಏನಾಗಿರುತ್ತೆ, ನಮಗೆ ಬಂದು ಸಿ ಡಿ ಬಂದು ಆಪೋಸಿಟ್ ಸೈಡ್ ಆಗಿರುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂದರೆ ನಾವು ಕೈಟ್ನ ನಾವು ವಾಚ್ ಮಾಡ್ತಾ ಇದ್ದೀವಿ. ವಿ ಕಾಲ್ಡ್ ಇಟ್ ಆಸ್ ಅನ್ ಲೈನ್ ಆಫ್ ಎ ಸೈಡ್. ಹಾಗೆ ನಾನು ಹಾರಿಜಾಂಟಲ್ ಲೈನಿಂದ ಲೈನ್ ಆಫ್ ದಿ ಸೈಡ್ಗೆ ಮಧ್ಯದಲ್ಲಿ ಬರೋದನ್ನ ವಿ ಕಾಲ್ಡ್ ಇಟ್ ಆಸ್ ಅನ್ ಆ್ಯಂಗಲ್ ಆಫ್ ದಿ ಎಲಿವೇಷನ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಹಾಗೆ ಈ ಹಾರಿಜಾಂಟಲ್ ಲೆವೆಲ್ಲು ಪ್ಯಾರಲಲ್ ಆಗಿದೆ ಯಾವುದಕ್ಕೆ? ಗ್ರೌಂಡ್ ಲೆವೆಲ್ಗೆ, ರೈಟ್? ಹಾಗಾದರೆ ನಾವು ನಿಂತಿರೋ ಹೈಟ್ 1.5 ಇದ್ದರೆ ಹಾಗಾದರೆ 1.5 ಮತ್ತು ಕೈಟ್ ಫ್ಲೈ ಆಗ್ತಿರೋದು ನಮಗೆ ಎಷ್ಟಿರುತ್ತೆ? ಇಲ್ಲಿ 3.7 ಅಂತ ಇದ್ದರೆ ಸೊ ನಾವೇನಂತ ತೊಗೊತೀವಿ ಅಂದರೆ 1.5 3.5 ಮೈನಸ್ 1.5 ಈ ಥರ ನಾವೆಲ್ಲ ಮಾಡಬೇಕಾಗುತ್ತೆ. ಓಕೆ, ಏನಂತ ಎಕ್ಸ್ಪ್ಲೈನ್ ಮಾಡ್ತಾ ಬರೋಣ. ದ ಆ್ಯಂಗಲ್ ಆಫ್ ದ ಎಲಿವೇಷನ್ ಈಸ್ ದ ರಿಲಿವೆಂಟ್ ಫಾರ್ ದ ಆಬ್ಜೆಕ್ಟ್ ಎಬೋವ್ ದ ಹಾರಿಜಾಂಟಲ್ ಲೆವೆಲ್. ಇಟ್ ಈಸ್ ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ಲೈನ್ ಆಫ್ ಸೈಟ್ ವಿತ್ ದ ಹಾರಿಜಾಂಟಲ್ ಲೆವೆಲ್. ಅಂದರೆ ಲೈನ್ ಆಫ್ ಸೈಟು ಮತ್ತು ಹಾರಿಜಾಂಟಲ್ ಲೈನ್ಗೆ ಎರಡು ಮಧ್ಯದಲ್ಲಿರೋದನ್ನ ವಿ ಕಾಲ್ಡ್ ಇಟ್ ಆಸ್ ಅನ್ ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಆ್ಯಂಗಲ್ ಆಫ್ ದ ಡಿಪ್ರೆಷನ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ನಾವು ಒಂದು ಆಬ್ಜೆಕ್ಟ್ ನೋಡಿ, ಇಲ್ಲಿ ಕೆಳಗಡೆ ಒಂದು ಆಬ್ಜೆಕ್ಟ್ ಇದೆ, ನಾವು ಮನೆ ಮೇಲೆ ನಿಂತಿದ್ದೀವಿ ಅಂತ ತಿಳ್ಕೊಳ್ಳಿ. ನಾವು ಮನೆ ಮೇಲೆ ನಾವು ನಿಂತಿದ್ದೀವಿ, ಇಲ್ಲಿಂದ ಒಂದು ಆಬ್ಜೆಕ್ಟ್ ಇದೆ, ನಾವು ಆಬ್ಜೆಕ್ಟ್ನ ನಾವು ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ವಿ ಕಾಲ್ಡ್ ಇಟ್ ಆಸ್ ಅನ್, ನಾವು ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಿರೋದನ್ನ ನಾವೇನಂತ ಹೇಳ್ತೀವಿ? ಆ್ಯಂಗಲ್ ಆಫ್ ಡಿಪ್ರೆಷನ್. ಹಾಗೆ ಅಂದರೆ ದ ಆ್ಯಂಗಲ್ ಆಫ್ ದ ಡಿಪ್ರೆಷನ್ ಈಸ್ ದ ರಿಲಿವೆಂಟ್ ಫಾರ್ ದ ಆಬ್ಜೆಕ್ಟ್ ಬಿಲೋ ದ ಹಾರಿಜಾಂಟಲ್ ಲೆವೆಲ್. ಇಟ್ ಈಸ್ ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ಲೈನ್ ಆಫ್ ದಿ ಸೈಡ್ ವಿತ್ ದ ಹಾರಿಜಾಂಟಲ್ ಲೆವೆಲ್ ಅಂತ ಹೇಳ್ತೀವಿ. ವಿ ಕಾಲ್ಡ್ ಇಟ್ ಆಸ್ ಅನ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನಾವು ಅಲ್ಲಿಂದ ಮೇಲಿಂದ ಕೆಳಗಡೆವರೆಗೂ ನೋಡ್ತಿರೋದನ್ನು. ಹಾಗೆ ಒಂದೆರಡು ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಮಾಡ್ತಾ ಬರೋಣ. ಏನಂತ ಇದೆ ನೋಡಿ. ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಗ್ರೌಂಡ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ which is 15 meter away from the foot of the tower. The angle of the elevation of the top of the tower is found to be a 60 degree. ಏನಂತ ಹೇಳ್ತಿದ್ದಾನೆ? ಫೌಂಡ್ ಟು ಬಿ ಎ 60 ಡಿಗ್ರಿ ಆಗಿರುತ್ತೆ. ಹಾಗೆ ಫೈಂಡ್ ದ ಹೈಟ್ ಆಫ್ ದಿ ಟವರ್, ಹಾಗಾದರೆ ಟವರ್ದು ಹೈಟ್ನ ಕಂಡಿಡೀರಿ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದರೆ ಅವ್ರು ಮುಂಚೆನೇ ನಮಗೆ ಬೇಸ್ ಕೊಟ್ಟಿದ್ದಾರೆ. ಎಷ್ಟು ಬಂದಿದೆ? ಬೇಸ್ ಬಂದು 15 ಮೀಟರ್ ಇದೆ. ನಮಗೆ ಈಗ ಹೈಟ್ ಕಂಡಿಡೀರಿ ಅಂತಿರೋದ್ರಿಂದ ನಾವು ಯಾವ್ದು ತೊಗೋಬೇಕಾಗತ್ತೆ? ಟ್ಯಾನ್ ತೊಗೋಬೇಕಾಗತ್ತೆ. ಹಾಗಾದರೆ ನಮಗೆ ಟ್ಯಾನ್ 60 ಡಿಗ್ರಿ ಅಂದರೆ ಏನು ಬರುತ್ತೆ ಅನ್ನೋದು ನಮ್ಗೆ ಮುಂಚೆ ನಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಈಗ ನಾವು ಸ್ಟಾರ್ಟಿಂಗ್ ಮಾಡ್ತಾ ಬರೋಣ. ಏನಂತ ಹೇಳ್ತಾ ಬರ್ತೀವಿ ಇಲ್ಲಿ? ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಏನು ಬರುತ್ತೆ? ಇದು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತನಾದ್ರು ತೊಗೋಬೋದು, ಸಿ ಬಿ ಅಂತನಾದ್ರು ತೊಗೋಬೋದು. ಓಕೆ, ಎ ಬಿ ಡಿವೈಡೆಡ್ ಬೈ ಬಿ ಸಿ ಟ್ಯಾನ್ 60 ಡಿಗ್ರಿ ಅಂದರೆ √3 ಬರುತ್ತೆ. ಸೊ √3 ಅಂತ ಬರ್ಕೊತೀನಿ. ಎ ಬಿ ಡಿವೈಡೆಡ್ ಬೈ ಬಿ ಸಿಯಿಂದ ನಮ್ಗೆ ಅವರು ಆಗಲೇ ಕೊಟ್ಟಿರೋದೇ ಎಷ್ಟಿದೆ? 15 ಅಂತ ಕೊಟ್ಟಿದ್ದಾರೆ. ಸೊ 15 ಮೀಟರ್ ಕೊಟ್ಟಿರೋದ್ರಿಂದ 15 ಅಂತ ತೊಗೊತೀನಿ. ನಮಗೆ ಬೇಕಾಗಿರೋದು ಬರೀ ಎ ಬಿ ವ್ಯಾಲ್ಯೂ ಮಾತ್ರ. ಸೊ ಎ ಬಿನ ಹಾಗೆ ಇಟ್ಕೊಂಡು 15ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬಂದರೆ 15 × √3 ಅಂತ ಬರುತ್ತೆ. ಇದೇ ನಮಗೆ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. an electrician has to repair an electric fault on a pole of height 5 meter. She needs to reach the point
1.3 meter below the top of the pole to undertake the repair work. What should be the length of the ladder that she should use which when inclined at an angle 60 degree to horizontal would enable her to reach the required position? Also, how far from the foot of the pole should she place the foot of the ladder ಅಂತ ಇದೆ. ಓಕೆ, ಇದು ರೂಟ್ 3 ನಮ್ಗೆ ಮುಂಚೆನೇ ಕೊಟ್ಟಿದ್ದಾರೆ 1.73 ಅಂತ. ಓಕೆ, ಎಲೆಕ್ಟ್ರಿಷಿಯನ್ನು ರಿಪೇರ್ ಮಾಡಬೇಕು ಎಲೆಕ್ಟ್ರಿಕ್ ಫಾಲ್ಟ್ನ ಆನ್ ಎ ಪೋಲ್. ಅದು ಹೈಟ್ ಬಂದು ಎಷ್ಟಿದೆ? 5 ಮೀಟರ್ ಹೈಟ್ ಇದೆ. ಶಿ ನೀಡ್ಸ್ ಟು ರೀಚ್ ದ ಪಾಯಿಂಟ್ ಎಷ್ಟಿದೆ? ಬಿಲೋ, ಕೆಳಗಡೆ ಅವಳು ಡೌನಲ್ಲಿ ಇದು ಮಾಡ್ಕೋಬೇಕು ಅಂದರೆ 1.3 ಮೀಟರ್ ಇದೆ. ಓಕೆ, ಈಗ ಅವ್ರಿಗೆ ರಿಪೇರ್ ಮಾಡಬೇಕು. ವಾಟ್ ಶುಡ್ ಬಿ ದ ಲೆಂತ್ ಆಫ್ ದ ಲ್ಯಾಡರ್? ಹಾಗಾದರೆ ಲೆಂತ್ ಆಫ್ ದಿ ಲ್ಯಾಡರ್ ಎಷ್ಟಿರಬೇಕು? ಹಾಗೆ ಇದು ಬಂದು ನಮಗೆ ಇನ್ಕ್ಲೈನ್ಡ್ ಎಷ್ಟು ಡಿಗ್ರಿ ಇದೆ? ಇದು ಬಂದು 60 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ವೆನ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ 60 degree ಟು ದ ಹಾರಿಜಾಂಟಲ್ ವುಡ್ ಎನೇಬಲ್ ಹರ್ ಟು ರೀಚ್ ದ ರಿಕ್ವೈರ್ಡ್ ಪೊಸಿಷನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌ ಫಾರ್ ಫ್ರಮ್ ದ ಫುಟ್ ಆಫ್ ದ ಪೋಲ್ ಶುಡ್ ಶಿ ಪ್ಲೇಸ್ ದ ಫುಟ್ ಆಫ್ ದ ಲ್ಯಾಡರ್? ಇಲ್ಲಿಂದ ನಾವು ನೋಡಿ ಲೈನಿಂದ ನಮಗೆ ಈ ಸೈಡ್ಗೆ ಎಷ್ಟು ಡಿಸ್ಟೆನ್ಸ್, ನಾನು ಈ ಲ್ಯಾಡರ್ವರೆಗೂ ಎಷ್ಟು ನಮಗೆ ಡಿಸ್ಟೆನ್ಸ್ ಇದೆ ಅಂತ ನಾವು ಕಂಡುಹಿಡಬೇಕಾಗತ್ತೆ. ಫಸ್ಟು ನಾವು ಇಲ್ಲಿ ಬರ್ಕೊಂಬರೋಣ. ಹೈಟ್ ಆಫ್ ದಿ ಪೋಲ್ ಎಷ್ಟಿದೆ ಇದರಲ್ಲಿ? 5 ಮೀಟರ್ ಅಂತ ಇದೆ. ಸೊ 5 ಮೀಟರ್ ಅಂತ ಬರ್ಕೊತೀನಿ. ನಮಗೆ ಬೇಕಾಗಿರೋದು ಬರೀ ಬಿ ಡಿ ವ್ಯಾಲ್ಯೂ ಮಾತ್ರ ಬೇಕು. ಸೊ ಬಿ ಡಿ ಈಸ್ ಈಕ್ವಲ್ ಟು ಏನಂತ ತೊಗೊಳ್ಳೋಣ? ಎ ಡಿ ಮೈನಸ್ ಎ ಬಿ ಅಂತ ಬರ್ಕೊತೀನಿ. ಅವರೇ ಕೊಟ್ಟಿದ್ದಾರೆ. ನಮ್ಮದು ಹೈಟ್ ಎ ಡಿ ಬಂದು ನಮ್ಗೆ ಎಷ್ಟಿದೆ? 5 ಮೀಟರ್ ಇದೆ. ಹಾಗೆ ಎ ಬಿ ಬಂದು 1.3 ಮೀಟರ್ ಇದೆ. ನಾವು ಎರಡನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ? 3.7 ಮೀಟರ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? ಬಿಯಿಂದ ಡಿಗೆ. ಓಕೆ, ಹಾಗೆ ನೆಕ್ಸ್ಟ್ ನಿಮಗೆ ಈಗ ಬಿ ಡಿ ಗೊತ್ತಾಯಿತು. ನೆಕ್ಸ್ಟ್ ನಮ್ಗೆ ಇನ್ನೇನು ಗೊತ್ತಾಗಬೇಕು? ನಮಗೆ ಬಿ ಡಿ ಗೊತ್ತಾಗಿದೆ, ನೆಕ್ಸ್ಟು ಬಿ ಸಿ ಗೊತ್ತಾಗಬೇಕು. ಓಕೆ, ಸೊ ನಾವೇನಂತ ತೊಗೊತೀವಿ? 60 ಡಿಗ್ರಿ ತೊಗೊತೀವಿ, ಸೈನ್ 60 ಡಿಗ್ರಿ. ಹಾಗಾದರೆ 3.7 ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಅಂದರೆ ನಮಗೇನು ಗೊತ್ತು? √3/2 ತೊಗೊತೀವಿ. ನೆಕ್ಸ್ಟು ನಮಗೆ ಬೇಕಾಗಿರೋದು ಬರೀ ಬಿ ಸಿ ವ್ಯಾಲ್ಯೂ ಮಾತ್ರ. ಸೊ ಬಿ ಸಿ ಈಸ್ ಈಕ್ವಲ್ ಟು 3.7 × 2 ಡಿವೈಡೆಡ್ ಬೈ √3 ಅಂತ ಬರ್ಕೊತೇನೆ. ಓಕೆ, ಹಾಗೆ ಇದು ಬಂದು ಬಿ ಸಿ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಈ 3.7 × 2ನ ನಾನು ಏನು ಮಾಡ್ತಾ ಬರ್ತೀನಿ? 4.28 ಮೀಟರ್ ಅಂತ ತೊಗೊತೀನಿ. ಅಪ್ರಾಕ್ಸಿಮೇಟ್ ಆಗಿರುತ್ತೆ ಅಂತ, ಯಾಕೆಂದರೆ ಈ √3 ಇರೋದು ನಮ್ಗೆ ಏನಂತ ಇದೆ? ಕೆಳಗಡೆ ತೊಗೊಂಡ್ರೆ 1.73 ಅಂತ ಇರೋದ್ರಿಂದ ಅಪ್ರಾಕ್ಸಿಮೇಟಾಗಿ ಇಷ್ಟಿದೆ ಅಂತ ನಾವು ಇಲ್ಲಿ ಬರ್ಕೊತೀವಿ. ಅದೇ ಥರ ಈಗ ನೆಕ್ಸ್ಟ್ ನಾವು ಕಂಡುಹಿಡಿತಾ ಬರಬೇಕು. ಏನನ್ನು ಕಂಡುಹಿಡಿತಾ ಬರ್ತೀವಿ? ಡಿ ಸಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು, ಯಾಕೆ ನಮಗೆ ಡಿ ಸಿ ವ್ಯಾಲ್ಯೂ ಗೊತ್ತಾಗಬೇಕು. ನಮಗೆ ಇಲ್ಲಿ ಪೋಲಿಂದ ನಮಗೆ ಇದು ಲ್ಯಾಡರ್ವರೆಗೂ ಎಷ್ಟು ಲೆಂತ್ ಇದೆ ಅಂತ ಗೊತ್ತಾಗಬೇಕು. ಸೊ ನಾನು ಏನಂತ ತೊಗೊತೀನಿ? ಡಿ ಸಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಕಾಟ್ 60 ಡಿಗ್ರಿ. ಕಾಟ್ 60 ಡಿಗ್ರಿಯಿಂದ 1/√3 ಬರುತ್ತೆ. ಸೊ ಡಿ ಸಿ ನನಗೆ ಬೇಕಾಗಿರೋದು. ಸೊ ಡಿ ಸಿ ಈಸ್ ಈಕ್ವಲ್ ಟು 3.7 ಡಿವೈಡೆಡ್ ಬೈ √3 ಅಂತ ತೊಗೊತೀನಿ. ಎರಡು ಇದು ಮಾಡಿದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 2.14 ಇಸ್ ದ ಆನ್ಸರ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಮಾಡ್ತಾ ಬರ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ.